ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸಂತಸನ್. ಇವತ್ತಿನ ವಿಡಿಯೋ ಬಂದು ಮೂವಿಂಗ್ ಆ್ಯಾವ್ರೇಜ್ ಇಂಡಿಕೇಟರ್ ಹೇಗೆ ವರ್ಕ್ ಆಗುತ್ತೆ ಅಂದ್ಬಿಟ್ಟು. ನಿನ್ನೆ ಮಧು ಅವ್ರು ಕಾಲ್ ಮಾಡಿದರು. ಸೊ ಇದು ಅವ್ರಿಗೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೂವಿಂಗ್ ಆ್ಯಾವ್ರೇಜ್ ನಿಜವಾಗ್ಲೂ ವರ್ಕ್ ಆಗುತ್ತಾ ಅಂತ ಕೇಳಿದ್ರು. ಮೂವಿಂಗ್ ಆ್ಯಾವ್ರೇಜ್ ಎಲ್ಲ ಇಂಡಿಕೇಟರ್ಸ್ ವರ್ಕ್ ಆಗುತ್ತೆ, ಬಟ್ ಅಡಿಷ್ನಲಿ ನಾವು ಬೇರೆ ಇಂಡಿಕೇಟರ್ಸ್ ಯೂಸ್ ಮಾಡಿಕೊಂಡಾಗ ಗುಡ್ ರಿಸಲ್ಟ್ ಕೊಡುತ್ತೆ. ಸೊ ನೋಡೋಣ. ಇವತ್ತು 7,000 ಪ್ರಾಫಿಟ್ ಬಂದಿದೆ. ನಾನು ಇವತ್ತು ಮೂವಿಂಗ್ ಆ್ಯಾವ್ರೇಜ್ ಇಂಡಿಕೇಟ್ರನ್ನ ಯೂಸ್ ಮಾಡಿಕೊಂಡೆ ಪ್ರಾಫಿಟ್ ಮಾಡಿದ್ದೀನಿ. ಇವತ್ತು 50 ಡೇ ಮೂವಿಂಗ್ ಆ್ಯಾವ್ರೇಜು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡಿದೆ. ಸೊ ನೋಡಿ, ಸರ್ವರ್ ತುಂಬ ಸ್ಲೋ ಇದೆ ಇಲ್ಲಿ. ಓಕೆ, ನೋಡಿ, ಇದು 50 ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜು. ಸೊ ಟೈಮ್ ಫ್ರೇಮ್ ಬಂದು 5 ಮಿನಿಟ್ಸ್ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ಟೊಕ್ಯಾಸ್ಟಿಕ್ ಮೊಮೆಂಟಮ್ ಇಂಡಿಕೇಟರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಆಲ್ವೇಸ್ ಒಂದೇ ಇಂಡಿಕೇಟರ್ಗೆ ಅಡಿಕ್ಟ್ ಆಗೋಲ್ಲ. 2-3 ಇಂಡಿಕೇಟರ್ಸ್ ನಾನು ಯೂಸ್ ಮಾಡ್ಕೊತೀನಿ, ಬಿಕಾಸ್ ಆಫ್ ಗುಡ್ ರಿಸಲ್ಟ್ ಬರಲಿ ಅಂದ್ಬಿಟ್ಟು. ಸೊ ನೋಡಿ, ಇದು 50 ಡೇ ಮೂವಿಂಗ್ ಆ್ಯಾವ್ರೇಜ್ ಇದೆಯಲ್ಲ ಇಲ್ಲಿ. ಸೊ ನೋಡಿ, ಇವತ್ತು ಮಾರ್ಕೆಟು ಲಾಂಗ್ ರೆಡ್ ಕ್ಯಾಂಡಲ್ ಮಾಡಿದೆ. ಸೊ ನೆಕ್ಸ್ಟು ರಿಟ್ರೇಸ್ಮೆಂಟ್ ಆಗಿದೆ. ನೋಡಿ, ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ 50 ಡೇ ಮೂವಿಂಗ್ ಆ್ಯಾವ್ರೇಜ್ ಹತ್ರ ನೋಡಿ, ಮತ್ತೆ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಮತ್ತೆ ಡೌನ್ ಬಂದಿದೆ, ಮತ್ತೆ ಅಪ್, ಮತ್ತೆ ರೆಡ್ ಕ್ಯಾಂಡಲ್ ಫಾರ್ಮ್. ನೋಡಿ, ಇಲ್ಲಿ ಟಚ್ ಆಗಿ ಎಕ್ಸಾಕ್ಟ್ಲಿ ಹೇಗೆ ಡೌನ್ ಬಂದಿದೆ ಅಂದ್ಬಿಟ್ಟು. ಮತ್ತು ಈ ಇಂಡಿಕೇಟರ್ ಲೈಕ್ ಸ್ಟೊಕ್ಯಾಸ್ಟಿಕ್ ಮೊಮೆಂಟಮ್ ಇಂಡೆಕ್ಸ್, ಈ ಇಂಡಿಕೇಟರ್ನ ಏಕೆ ಯೂಸ್ ಮಾಡ್ತೀನಿ ಅಂದರೆ, ಸೊ ನೋಡಿ, ಎಕ್ಸಾಕ್ಟ್ಲಿ ಇದು ಅಬೋವ್ 40 ಲೆವೆಲ್ಗೆ ಬಂದಾಗ, ಸೊ ಅಂದರೆ ಓವರ್ ಬಾಟ್ ಝೋನಲ್ಲಿದ್ದಾಗ ಎಕ್ಸಾಕ್ಟ್ಲಿ ಇಲ್ಲಿ ಶಾರ್ಟ್ ಮಾಡ್ತೀನಿ. ಸೊ ಈ ಇಂಡಿಕೇಟರು ಮತ್ತು ಈ ಇಂಡಿಕೇಟರ್ ಕಂಪೇರ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಬಂದು 50 ಡೇ ಮೂವಿಂಗ್ ಆ್ಯಾವ್ರೇಜ್ ಹತ್ರ ಒಂದು ರೆಡ್ ಕ್ಯಾಂಡಲ್ ಬಂದಿದೆ, ಮತ್ತು ಇದು ಓವರ್ ಬಾಟಲ್ಲಿದೆ. ಸೊ ಇಲ್ಲಿ ಶಾರ್ಟ್ ಮಾಡಿದೆ. ಆಲ್ಮೋಸ್ಟ್ ನೋಡಿ, ಇಲ್ಲಿವರೆಗೂ ಪ್ರಾಫಿಟ್ ಬುಕ್ ಮಾಡ್ಕೊಬೋದು ನಾವು. ಸೊ ನೋಡಿ, ಇಲ್ಲಿ ಈ ಇಂಡಿಕೇಟರ್ ಲೈಕ್ ಸ್ಟೊಕ್ಯಾಸ್ಟಿಕ್ ಮೊಮೆಂಟಮ್ ಇಂಡಿಕೇಟರ್ ನಾನು ಮೊದಲೇ ಹೇಳ್ತೀನಿ. ಸೊ ಈ 40 ಲೈನ್ಗಿಂತ ಅಬವ್ ಬಂತಂದರೆ ಸೊ ಇಲ್ಲಿ ಪ್ಲೇಸ್ ಮಾಡ್ತೀವಿ ಅಂದ್ಬಿಟ್ಟು, ಅಂದರೆ ಇಲ್ಲಿ ಬಯರ್ಸ್ ಬರ್ತಾರೆ. ಸೊ ನಾವು ಬಯರ್ಸ್ ಎಂಟ್ರಾಗಿದ್ದ ತಕ್ಷಣ ನಾವು ಎಕ್ಸಿಟ್ ಮಾಡ್ತೀವಿ, ಯಾಕಂದ್ರೆ ನಾವು ಶಾರ್ಟ್ ಮಾಡಿರ್ತೀವಲ್ಲ ಅದಕ್ಕೆ. ಸೊ ಥ್ಯಾಂಕ್ ಯು ಗೈಸ್. ಮಧುವರೇ, ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ. ನಿಮಗೋಸ್ಕರ ಈ ವಿಡಿಯೋ ಮಾಡಿದ್ದು. ತುಂಬ ಥ್ಯಾಂಕ್ಸ್.